ಸೊ ಇದೇ ನೀವು ಕರೆದ ತಕ್ಷಣ ಬರುತ್ತಾ ಸರ್? ಇದು ಫ್ರೆಂಡ್ಲಿ, ನಮ್ಮ ಮನುಷ್ಯನಿಗೆ ಫ್ರೆಂಡ್ಲಿ. ಇದು ಕೊಮೆರೆ ನಾಯಿ ಮರಿ ಥರ ಇದು. ನಾವೆಲ್ಲಿರ್ತೀವಿ ಅಲ್ಲಿರ್ತದೆ ಸರ್ ಇದು. ಸರ್ ಇದೆಲ್ಲೂ ಬಿಟ್ಟು ಹೋಗಲ್ಲ. ಒಬ್ಬ ಮನುಷ್ಯನ್ನ ಅದು ಗುರ್ತು ಇಟ್ಕೊಳ್ತು ಅಂದರೆ ಬಿಟ್ಟು ಹೋಗಲ್ಲ. ಓಕೆ, ಆ ಥರ ಸರ್. ಸರ್ ಅಂದರೆ ನಾವು ಕರೆದ್ರೆ ಮಾತ್ರ ಬರೋದು, ಬೇರೆಯವ್ರು ಕರೆದ್ರೆ ಬರಲ್ಲ. ಓಹೋ ಸರಿ. ಆ ಥರ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಕುಮಾರ್ ಅಂತ. ಊರು? ಸರ್ ಜಡಪುರ, ಮಾವಳಿ ತಾಲೂಕು, ಮಂಡ್ಯ ಜಿಲ್ಲೆ. ಈ ಜಾತ್ರೆ ಬಗ್ಗೆ ಹೇಳ್ತೀರಾ ಸರ್? ಈ ಜಾತ್ರೆ ಇದು ಬಂಡೂರು ಕುರಿ ಮತ್ತು ದನಗಳಿಗೆ ಫೇಮಸ್ ಸರ್. ಇದು 30 ವರ್ಷದಿಂದ ನಮ್ಮ ಈ ಬಸವನಗುಡಿ ಹತ್ರ ಜಾತ್ರೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ದನಗಳಂದ್ರೆ ಯಾವ ದನಗಳು ಬರುತ್ತೆ ಸರ್? ಹಳ್ಳಿ ಕಾರ್ಮ. ಸೊ ನಿಮ್ಮ ಹತ್ರ ಏನು ಎಷ್ಟು ಕುರಿ ಸಾಕಿದ್ದೀರಾ? ಏನು ಸರ್ ನಮ್ಮ ಹತ್ರ ಒಂದು 25 ಕುರಿ ಸಾಕಿದ್ದೀವಿ. 25 ಕುರಿನ. ಓಕೆ. ಈ ಬಂಡೂರು ಕುರಿ ಅಂದರೆ ಇದು ಈ ಹಳ್ಳಿಲೇ ಹುಟ್ಟಿದ್ದ ಹಾಗೆ? ಸರ್ ಇದು ನಮ್ಮ ಕರ್ನಾಟಕದ ಬ್ರೀಡು ಸರ್. ಇದು ಬ್ರಿಟಿಷರ್, ಇದು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಇದು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇತ್ತು ಸರ್. ಇದು ಇತ್ತಂತೆ, ನಾವು ಓದಿರೋ ಪ್ರಕಾರ ಇತ್ತಂತೆ. ಈ ಬ್ರಿಟಿಷರು ಇದನ್ನು ಇದು ವರ್ಲ್ಡ್ ಫೇಮಸ್ ಆಗಿಬಿಡುತ್ತೆ ಈ ಕುರಿ ಅಂದ್ಬಿಟ್ಟು. ಬಂಡೂರು ಕುರಿ ಮಟನು ಮತ್ತು ಇದ್ರ ಲುಕ್ ನೋಡಿ ವರ್ಲ್ಡ್ ಫೇಮಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವರು ಇದನ್ನು ನಾಶ ಮಾಡ್ಕೊಬಂದ್ರಂತೆ ಸರ್. ಇದು ನಾಶ ಅಂದರೆ ಸಾಯಿಸ್ಕೊಂಡು ಬಂದರು. ಮತ್ತು ಅವರ ದೇಶಕ್ಕೆ ತಗೊಂಡೋಗಿ ಇದನ್ನು ಮಟನ್ಸ್ನ ಇದು ಮಾಡಿಬಿಟ್ರು. ಹಾಗಾಗಿ ಇದು ಜಾಸ್ತಿ ಇಲ್ಲ ಇವಾಗಲೂ. ಇದು ಸರ್ ಇದು 1,000 ಕುರಿ ಮೇಲಿಲ್ಲ ಸರ್. ಇದು ಒಳ್ಳೇದು ಬ್ರೀಡು ಬಂಡೂರು ಕುರಿ. ನಮ್ಮ ಕರ್ನಾಟಕದಲ್ಲೆಲ್ಲ ಕೌಂಟ್ ಮಾಡ್ಕೊಬಂದ್ರೆ 1,000 ಕುರಿ ಇಲ್ಲ ಸರ್. ಇದು ಕಡಿಮೆ ಇರೋದು. ಸಾಮಾನ್ಯವಾಗಿ ಜನರು ಬನ್ನೂರು ಕುರಿ ಅಂತ ಸರ್. ಇಲ್ಲ ಸರ್, ಬಂಡೂರು ಇದೇ ಗ್ರಾಮದ್ದು ಕುರಿ ಇದು. ಇದೇ ಗ್ರಾಮದ್ದು? ಹೌದು ಸರ್, ಬಂಡೂರೇ. ಸೊ ಎಷ್ಟು ವರ್ಷದಿಂದ ಇಲ್ಲೇ ಹುಟ್ಟಿದ್ದ ತಳಿ, ಇಲ್ಲ ಬೇರೆ ಕಡೆಯಿಂದ ಬಂತ ಸರ್? ಇದು ಮಹಾರಾಜರ ಕಾಲದಲ್ಲಿ ಮಹಾರಾಜರು ಬ್ರಿಟಿಷರು. ಯಾವ ಮಹಾರಾಜರು ಸರ್? ಮೈಸೂರು ಮಹಾರಾಜರು ಇದನ್ನ ಉಳಿಸಿರೋದು. ಬ್ರಿಟಿಷರು ನಾಶ ಮಾಡ್ತಿದ್ದಂಥ ಕಾಲದಲ್ಲಿ ಈ ಕುರಿನ ನಾಶ ಮಾಡೋಕೆ ಹೊರಟಿದ್ರು ಅವರು. ನಮ್ಮ ಮೈಸೂರು ಮಹಾರಾಜರು ಉಳಿಸಿ ಬಂಡೂರ್ಗೆ ತಂದು ಬಿಟ್ಟಿದ್ದಂಥ ಕುರಿ ಸರ್ ಇದು. ಓಕೆ. ಇದರಲ್ಲೇ ಸುಮಾರು ತಳಿಗಳಿದೆಯಲ್ಲ, ಇಲ್ಲೆಲ್ಲ ತಳಿಗಳು ಇಲ್ಲೇ ಸಿಗುತ್ತಾ ಇಲ್ಲ ಹಾಗೆ? ಸರ್ ಇದು ಎಲ್ಲ ತಳಿ ಅಂದರೆ ಇದು ಬಂಡೂರಲ್ಲಿ ವಿಶೇಷವಾದದ್ದು ಕಪ್ನಿ ಕುರಿ ಸರ್. ಇದು ಕಪ್ನಿ ಕುರಿ, ಕೊನ್ನರೆ ಕುರಿ, ಸೀರಿ ಕುರಿ, ಹುಚ್ಚು ಕುರಿ ಅಂತ ಬರ್ತವೆ. 4-5-6 ವಿಧಗಳು ಬರ್ತವೆ ಸರ್. ಅದರಲ್ಲಿ ಬಂಡೂರು ಕುರಿಲಿ ಇದು ಕಪ್ನಿ ಕುರಿ ಅನ್ನೋದು ಫೇಮಸ್ಸು. ನಿಮ್ಮ ಊರಲ್ಲಿ ಎಲ್ಲ 5 ಪ್ರಭೇದನೂ ಸಿಗುತ್ತೆ? ಹೌದು ಸರ್, ಸಿಗುತ್ತೆ. ಓಕೆ. ಈಗ ನಿಮ್ಮ ಕೈಯಲ್ಲಿ ಇಟ್ಕೊಂಡಿರೋದು ಸರ್? ಇದು ಕಪ್ನಿ ಕುರಿದು ಟಗರು ಸರ್. ಇದು 3.5 ವರ್ಷದ ಟಗರು, ಬಿತ್ತನೆ ಟಗರು ಇದು. ಓಕೆ. ಇದು ನೀವೇನಾದರೂ ಕೊಡ್ತೀರಾ ಇಲ್ಲ ಸರ್? ಇದು ನಾವು ಬ್ರೀಡಿಂಗ್ ಇಟ್ಕೊಂಡಿದ್ದೀವಿ. ಬ್ರೀಡಿಂಗ್ ಸರ್. ಇದು 2.5 ಲಕ್ಷಕ್ಕೆ ಕೇಳಿದ್ರು, ನಾವು ಕೊಟ್ಟಿಲ್ಲ. ಅಂದರೆ ಇದು ಬ್ರೀಡಿಂಗ್ ಮಾತ್ರ ಸರ್. ಇದು ಈ ಕುರಿ ಸರ್ ಅದು ಕರಗಿ, ಅದು 1 ವರ್ಷದ್ದು ಹೆಣ್ಣು ಕುರಿ ಸರ್. ಅದು ಕರ್ಗೆ ಅಂತ? ಕರ್ಗಿ ಅಂತೀವಿ ನಾವು, ಕುರಿಲಿ ಕರ್ಗಿ ಅಂತೀವಿ. ಓಕೆ. ಏನು ಕರ್ಗಿ ಅಂದ್ರೆ ಏನು ಸರ್? 1 ವರ್ಷದ ಒಳಗಡೆ ಕುರಿನ ನಾವು ಕರ್ಗಿ ಅಂತ ಕರಿತೀವಿ. ಓಕೆ. ಇನ್ನೂ ಹಲ್ಲಾಗಿರೋದಿಲ್ಲ ಅಂತ ಕುರಿ. ಹಲ್ಲಾಗಿರಲ್ಲ? 1 ವರ್ಷದ ಒಳಗಡೆ ಇರೋದನ್ನ ನಾವು ಕರ್ಗಿ ಅಂತ ಕರಿತೀವಿ. ಇದು ಕಪ್ಪಿನೇನಾ ಸರ್? ಇದು ಕಪ್ನಿದೆ. ಇದು ಸರ್ ಇಲ್ಲೆಲ್ಲ ಟೋಟಲ್ ಇರೋದೆಲ್ಲ ಕಪ್ನಿ ಕುರಿ. ಓಕೆ. ಸೊ ಇವಾಗ ನೀವು ಜಾತ್ರೆಗೆ ಬಂದಿದ್ದು ಉದ್ದೇಶ ಏನು? ಸುಮ್ಮನೆ ಪ್ರದರ್ಶನಕ್ಕೆ? ಸರ್ ಇದು ಪ್ರದರ್ಶನ, ಜಾತ್ರೆಯಲ್ಲಿ ನಾವು ಪ್ರದರ್ಶನಕ್ಕೆ ಇರ್ತೀವಿ ಸರ್. ಏನು ಮಾರ್ತೀರಾ ಏನಾದರೂ ಅಥವಾ? ಸರ್ ನಾವು ಕೇಳಿದ್ರೆ ಕೊಡ್ತೀವಿ, ಅಂದರೆ ಬ್ರೀಡರ್ ಕೊಡಲ್ಲ, ಬೇರೆದನ್ನ ಕೊಡ್ತೀವಿ, ಸೇಲ್ ಮಾಡ್ತೀವಿ ಸರ್. ಏನು ಸಣ್ಣ ಮರಿನ ಕೊಡ್ತೀರಾ? ಇಲ್ಲ ಸರ್, ಸಣ್ಣ ಮರಿನೂ ಕೊಡ್ತೀವಿ, ಕುರಿಗಳನ್ನೂ ಕೊಡ್ತೀವಿ. ಗಂಡು ಕೊಡಲ್ವಾ? ಸರ್ ಗಂಡು ಮರಿನೂ ಕೊಡ್ತೀವಿ ಸರ್. ಇದು ಗಂಡು ಮರಿ. ಇದು ಏನು ರೇಟ್ ಹೇಳ್ತೀರಾ ಅದಕ್ಕೆ? ಸರ್ ಇದನ್ನ 30,000 ಕೇಳಿದ್ದಾರೆ ಸರ್, ಕೊಟ್ಟಿಲ್ಲ ಸರ್. 30,000 ಏನಕ್ಕೆ ಅಂತ ನೀವು ಕೇಳ್ಬೋದು, ಇದರಲ್ಲಿ ಏನು ವಿಶೇಷ ಅಂತ. ಸರ್ ಇದು ಬಿತ್ತನೆ ಮರಿ ಸರ್. ನೋಡಿ ಸರ್. ಸರ್ ವೈಟ್ ಪೇಸ್ ಇರಬೇಕು ಬಿತ್ತನೆಗಾಗೋ ಮರಿಗೆ ಸರ್. ಎಲ್ಲ ಮರಿನೂ ಆಗಲ್ಲ ಬಿತ್ತನೆಗೆ. 30,000, 40,000, 50,000 ಸರ್ ಮರಿಗೆ 30,000 ಏನಕ್ಕೆ ಅಂದರೆ ಸರ್ ಅದೇ ನೋಡಿ ಈ ಥರ ಬರಬೇಕು, ಅಗಲಾಗಿ ಅದೇ ಬರಬೇಕು, ವೈಟ್ ಪೇಸ್ ಬರಬೇಕು, ಗೋಲ್ಡ್ ಮಾಲೆ ಬರಬೇಕು, ಕಂಬ ಸರ್. ಮರಿಗೆ ಇದು 2.5 ತಿಂಗಳು ಮರಿ. 2.5 ತಿಂಗಳು ಮರಿಗೆ ಬುಡ ಜೋರಾಗಿ ಬರ್ತದೆ. ಅದನ್ನ ಬ್ರೀಡಿಂಗ್ ಮಾಡಿಕೋದು. ಅದಕ್ಕೆ ಬ್ರೀಡಿಂಗ್ ಯಾವ ಮರಿ ಬರ್ತದೋ ಅದು ಮಾತ್ರ ಬೆಲೆ ಜಾಸ್ತಿ. ಎಲ್ಲ ಮರಿನೂ ಆಗಲ್ಲ ಸರ್. 8,000, 10,000 ಸಿಗುತ್ತೆ ಮರಿ. ಬೇರೆ ಮರಿ ಬಂಡೂರು ಮರಿ ಇಲ್ಲೆಲ್ಲ ಕ್ರಾಸ್ ಮರಿ 8,000, 10,000, 15,000 ಸಿಗುತ್ತೆ ಸರ್. ಇದಕ್ಕೇನಪ್ಪ ವಿಶೇಷವಾದ ಬೆಲೆ ಅಂದರೆ ಇದು ಬಿತ್ತನೆಗೆ, ಅದರಿಂದ ಇದು ಬೆಲೆ ಜಾಸ್ತಿ ಸರ್. ಇದಕ್ಕಿನ್ನೂ ಕಿವಿ ಕತ್ತರಿಸಿಲ್ಲ ನೀವು? ಸರ್ ಇನ್ನೂ ಕತ್ತರಿಸಿಲ್ಲ. ಇನ್ನೊಂದು 15 ದಿವಸಕ್ಕೆ 3-3.5 ತಿಂಗಳು ಕಟ್ ಮಾಡಿಬಿಡ್ತೀವಿ. ಈ ಕಿವಿ ಕತ್ತರಿಸೋದು ಏನಕ್ಕೆ ನೀವು? ಸರ್ ಇದು ಈ ವಯಸ್ಸಲ್ಲಿ ಇರಬೇಕಾದ್ರೆ ಮರಿಗೆ ಹಾರ್ಟ್ ಅಟ್ಯಾಕ್ ಥರ ಆಗುತ್ತೆ. ಅಂದರೆ ನಾನು ನೆಲ್ಪಟ್ಟು ಅಂತೀವಿ ನಮ್ಮ ಕಡೆ, ಅದು ಆಗಬಾರ್ದು ಅಂತ ಕಿವಿ ಕಟ್ ಮಾಡ್ಕೊಳ್ತೀವಿ. ನಾನು ಅದು ಹಿಂಸೆ ಅನ್ಸಲ್ಲ ಅದಕ್ಕೆ ಸರ್? ಅದೇನು ಇದು ಸರ್, ಇಲ್ಲಿ ಕಿವಿಲಿ ಏನು ಹಿಂಸೆ ಅನ್ಸಲ್ಲ ಇವಕ್ಕೆ. ಇದು ಬರೀ ಒಂದು ಇದು ಮಾತ್ರ ಇರೋದು.
ಇಲ್ಲೇನು ಜಾಸ್ತಿ ಮಾಂಸ ಇರಲ್ಲ ಮತ್ತು ಮೂಳೆ ಇರಲ್ವಲ್ಲ ಕಿವಿಲಿ, ಅದರಿಂದ ಅದಕ್ಕೆ ಜಾಸ್ತಿ ನೋವಾಗಲ್ಲ. ಈಗ ತೊಗೊಂಡವ್ರು ಏನು ನೀವೇ ಅವ್ರು ಕತ್ತರಿಸ್ಕೊಡ್ತೀರಾ ಇಲ್ಲ ಅವ್ರು ಕತ್ತರಿಸ್ಬೇಕಾ ಅಥವಾ ಕತ್ತರಿಸಿಲ್ಲ ಅಂದರೆ ನಡೆಯುತ್ತೆ? ಎಷ್ಟೋ ಜನ ಅದು ಕತ್ತರಿಸಲ್ವಲ್ಲ ಸರ್. ಇದು ನಮ್ಮ ಬಂಡೂರಲ್ಲಿ ಬಿತ್ತನೆಗೆ ಬರೋ ಟಗರ್ನ ಕಟ್ ಮಾಡ್ಕೊತೀವಿ, ಕಿವಿನ ಎಲ್ಲದಕ್ಕೂ ಮಾಡಲ್ಲ. ಎಲ್ಲದಕ್ಕೂ ಬಿತ್ತನೆಗೆ ಯಾವ್ದು ಬರುತ್ತೋ ಅದಕ್ಕೆ ಮಾತ್ರ ಕಟ್ ಮಾಡ್ತೀವಿ ಸರ್. ಇದೂ ಬಿತ್ತನೆಗಿದೆಯಾ? ಹಾಂ ಸರ್, ಇದು ಕುರಿ, ಇದು ಹೆಣ್ಣು ಕುರಿ. ಇದನ್ನ ಕಟ್ ಮಾಡಿದ್ದೀರಾ ಸರ್? ಕುರಿಗಳಿಗೆ ಅದೇ 3 ತಿಂಗಳು ಮರಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನಲ್ಲ, ಅದೇ ಉದ್ದೇಶಕ್ಕೆ ಇದನ್ನು ಕಟ್ ಮಾಡ್ತೀವಿ. ಓಕೆ. ಈಗ ಇದಕ್ಕೇನು ರೇಟ್ ಹೇಳ್ತಾ ಇದ್ರೆ 30,000 ಅಂದರೆ? ಹ್ಞೂ ಸರ್, 30,000 ಕೇಳಿದ್ದಾರೆ, ನಾವು ಕೊಟ್ಟಿಲ್ಲ. ಓಕೆ. ನೀವು ಕೊಡೋದು ಸರ್? ಅದೇ ನಾವು ಕೊಡಲ್ಲ ಅಂತ ಇಟ್ಕೊಂಡಿದ್ದೀವಿ ಸರ್. ಓಕೆ. ಈಗ ಯಾರಿಗಾದ್ರೂ ಗಂಡು ಬೇಕು ಅಂದರೆ ಸಿಗುತ್ತಾ ನಿಮ್ಮ ಹತ್ರ? ಹಾಂ, ಸಿಗುತ್ತೆ ಸರ್, ಸಿಗುತ್ತೆ. ಸಿಗುತ್ತೆ. ಈ ಕುರಿಗೆ ಏನು ರೇಟ್ ಇದೆ ಸರ್? ಇದು 45,000 ಸರ್. ಇದು ವಯಸ್ಸೆಷ್ಟು ಸರ್? ಇದಕ್ಕೆ 2 ವರ್ಷ. 2 ವರ್ಷ. ಹ್ಞೂ ಸರ್. ಕುರಿಲಿ ಹೆಂಗೆ ಎಷ್ಟಲ್ಲ ಅಂತ ಇದು? ಸರ್, ನಾವು ದನಿನಲ್ಲಿ ಎಲ್ಲಿ ನೋಡ್ತೀವಿ 2 ಹಲ್ಲು 4 ಹಲ್ಲು 6 ಹಲ್ಲು ಕಡೆಯಲ್ಲು ಅಂತ, ಕುರಿಲು ಅದೇ ಥರ. ಇದ್ರ ವಯಸ್ಸು ಬಂದು 15 ವರ್ಷ. 15 ವರ್ಷ ಆಗುತ್ತೆ. 1.5 ವರ್ಷಕ್ಕೆ 2 ಹಲ್ಲು ಆಗುತ್ತೆ ಸರ್. ಇದು ಬಂದು 2 ಹಲ್ಲು, ಇದಕ್ಕೆ 2 ಹಲ್ಲು ಆಗೈತೆ. ಇದು 1.25 ವರ್ಷದಿಂದ 2 ವರ್ಷ ಆಗೈತೆ. ಇದಕ್ಕೇನು ಬೆಲೆ ಸರ್? ಇದಕ್ಕೆ 45,000. ಮರಿಗಳೆಲ್ಲ ಹಾಕಿದೆಯಾ ಅದು? ಸರ್, ಒಂದು ಮರಿ ಹಾಕಿದೆ. ಒಂದು ಮರಿ ಹಾಕಿದೆ. ಎಷ್ಟು ಮರಿ ಹಾಕುತ್ತೆ ಇದು ವರ್ಷಕ್ಕೆ? ಸರ್, 1 ವರ್ಷಕ್ಕೆ ಸರ್, ಇದು 2 ವರ್ಷಕ್ಕೆ 3 ಮರಿ ಹಾಕುತ್ತೆ. 2 ವರ್ಷಕ್ಕೆ 3 ಮರಿ. ಓಕೆ. ಫೋನ್ ನಂಬರ್ 8152898894. ಆ ತಿಂಗಳಲ್ಲಿ ಮರಿ ತೊಗೊಂಡ್ರೆ ಒಳ್ಳೇದು. ಇವಾಗ ಬೇಸಿಗೆ ಬೇರೆ ಬರ್ತಾ ಇದೆಯಲ್ವ ಸರ್? ಆ ತಿಂಗಳಲ್ಲಿ ಏನಿಲ್ಲ ಸರ್, ಎಲ್ಲ ತಿಂಗಳಲ್ಲೂ ತಗೋಬೋದು, ಎಲ್ಲ ತಿಂಗಳಲ್ಲೂ ಸಾಕ್ಬೋದು. ಮತ್ತು ಈ ಬಂಡೂರಲ್ಲಿ ರೋಗಗಳು ಯಾವ್ದು ಬರುತ್ತೆ ಜಾಸ್ತಿ? ಸರ್, ನಮ್ಮ ಬಂಡೂರು ಕುರಿಗೆ ಯಾವುದು ರೋಗ ಯಾವ್ದು ಬರಲ್ಲ ಸರ್. ರೋಗ ಇವಾಗ ಬೇಸಿಗೆಲಿ ಕಾಲು ಬಾಯಿ ಜ್ವರ ಅಂತ ಬರ್ತದೆ, ಅದಕ್ಕೆ ಇದು ಆಸ್ಪತ್ರೆ ಕಡೆಯಿಂದ ವ್ಯಾಕ್ಸಿನ್ ಮಾಡಿಸ್ತೀವಿ, ಅದೊಂದು ಮಾಡಿಸ್ಕೊಂಡ್ರೆ ಸಾಕು ಸರ್. ಬೇರೆ ಇನ್ನೇನಿಲ್ಲ ಸರ್. ನಾವು ಅವಾಗ 3 ತಿಂಗಳು ಒಂದ್ಸರಿ ಜಂತು ಔಷಧಿ ಹಾಕತ್ತೀವಿ, ಅದು ಬಿಟ್ಟರೆ ಇನ್ನೇನು ಮಾಡಿಸಲ್ಲ. ಏನೂ ಇಲ್ಲ? ಏನು ಕಾಯಿಲೆನೂ ಬರಲ್ಲ, ನಾವೇನು ಮಾಡಿಸೋದು ಇಲ್ಲ ಸರ್. ಓಕೆ ಸರ್. ಸರ್, ಇದು 50,000 ಸರ್. ಈ ಕುರಿ ಇದು 50,000ನಾ ಸರ್? ಸರ್, ಎಷ್ಟಲ್ಲಿ ಇದು? ಇದು 1 ವರ್ಷದ್ದು, ಇನ್ನೂ ಅಲ್ಲಾಗಿಲ್ಲ. ಓಕೆ. 1 ವರ್ಷದ್ದು ಸರ್ ಇದು. ಸರ್, ನಮ್ಮ ಬಂಡೂರು ಕುರಿಲಿ ವಿಶೇಷ ಅಂದರೆ ಇದೆ, ಈ ಬುಡ ಜೋರಾಗಿರ್ಬೇಕು. ಇದು ಈ ಬುಡ ಅಂದ್ರೆ ಕಾಲ? ಸರ್, ಕಾಲು. ಓಕೆ. ಈ ಥರ ಇದ್ದರೆ ಬೆಲೆ ಜಾಸ್ತಿ. ವೈಟ್ ಪೇಸು ಈ ಬುಡ ಇದ್ದರೆ ಬೆಲೆ ಜಾಸ್ತಿ ಸರ್. ಇದು ನಮ್ಮ ಬಿತ್ತನೆ ಟ್ಯಾಗ್ರದು ಸರ್. ಈ ಬಿತ್ತನೆ ಟ್ಯಾಗ್ರಲ್ಲಿ ಸರ್ ಎದೆ ಹಿಂಗಿರ್ಬೇಕು ಮರಿಗೆ, ಈ ಥರ ಇದ್ದರೆ ಸರ್ ಅದೇ ಮರಿ, ಅದರದ್ದೇ ಮರಿ ಇದು ಸರ್, ಅದರದ್ದೇ ಮರಿ ಇದು ನೋಡಿ ಸರ್. ಈ ಥರ ನೋಡು, ಅಪ್ಪ ಮಗ. ಓಕೆ. ಈ ಥರ ಬರುತ್ತೆ ಸರ್ ಮರಿ. ಮಗನಿಗೆ 30,000ನಾ ಈಗ? ಹ್ಞೂ, ಕೇಳಿದ್ದಾರೆ, ನಾವು ಕೊಟ್ಟಿಲ್ಲ ಸರ್ ನಾವು. ಓಕೆ. ಈ ಕುರಿಗೆ ಕುರಿನ ಸರ್, ಇದೇ ಅಪ್ಪ, ಇದ್ರದ್ದೇ ಈ ಟ್ಯಾಗ್ರದ್ದೇ ಮಗಳದ್ದು ಇದು ಸರ್. ಇದು 45,000. ಇದೊಂದು ಹಾಲು ರೆಡಿ ಮರಿ ಹಾಕೈತೆ, ಮನೇಲಿ ಮರಿ ಆಯ್ತು ಸರ್ ಇದ್ರದ್ದು. ಓಕೆ. ಬೇರೆ ಸರ್, ಇದು ಈ ಕುರಿ ಬಂದು 75,000 ಸರ್. ಇದು 75,000 ಸರ್ ಆ ಕುರಿ. ಓಕೆ ಸರ್, ಅದು ಈ ಮರಿ ತಾಯಿ ಮಗ ಸರ್. ಅದು ಈ ಟಗರ್ನು ಅವಾಗ ಚೇಂಜ್ ಮಾಡಲ್ವ ನೀವು? ಒಂದು 2 ವರ್ಷಕ್ಕೆ ಆ ಥರ? ಸರ್, ನಾವು ಕುರಿಗಳನ್ನ ಚೇಂಜ್ ಮಾಡ್ಕೋದ್ರಿಂದ ಟಗರಿನ ನಾವು ಇಟ್ಕೊಂಡಿರ್ತೀವಿ. ಕುರಿಗಳನ್ನ ಚೇಂಜ್ ಮಾಡ್ಕೊತಾ ಇರ್ತೀವಿ. ನಮ್ಮ ಹತ್ರ ಪರ್ಚೇಸ್ ಮಾಡೋರು ಜಾಸ್ತಿ ಇರೋದ್ರಿಂದ ಕುರಿಗಳ ಹೋಗ್ಬಿಡ್ತಾ ಇರ್ತವೆ. ಓಕೆ. ಇವಾಗ ಕುರಿನೇ ಇಟ್ಕೊಂಡು ಟಗರ್ನ ಚೇಂಜ್ ಮಾಡ್ತಾರೆ ಸರ್ ಒಬ್ಬೊಬ್ರು. ನಮ್ಮ ಹತ್ರ ಕುರಿಗಳೇ ಉಳ್ಕೊಳ್ಳಲ್ಲ, ನಾವು ಅದರಿಂದ ನಾವು ಪರ್ಮನೆಂಟಾಗಿ ಟಗರ್ನ ಇಟ್ಕೊಬಿಟ್ಟಿದ್ದೀವಿ. ಸರಿ. ನೀವೆಲ್ಲಿಂದ ತೊಗೊಂಡಿರ ಕುರಿಗಳು ಬೇಕಾದರೆ ನಿಮಗೆ? ಸರ್, ನಾವು ನಮ್ಮ ತಾತನ ಕಾಲದಿಂದ ಮಾಡ್ತಿರೋದು, ನಾವು ಎಲ್ಲೂ ತಂದಿಲ್ಲ. ನಮ್ಮ ಮನೇಲೆ ಹುಟ್ಟಿ ಬೆಳೀತಾ ಇರೋದು ಇದು. ನಮ್ಮ ತಾತನಿಂದ ನಮ್ಮ ಅಪ್ಪನಿಂದ ನಾವು ಮಾಡ್ತಿರೋದು ಸರ್ ಇದು. ಓಕೆ ಸರ್.